ಏ ಸುಧಾ, ಏನೇ ಆ ಪ್ರಿನ್ಸಿಪಾಲ್ ಪೂರ್ಣಿಮನ ಅಹಂಕಾರನ ಮುರಿಬೇಕು ಅಷ್ಟೇ ತಾನೇ? ಹೌದು. ನಮ್ಮ ಅಕ್ಕನ ಹತ್ರ ನನ್ನ ವಿಷಯ ಹೇಳಿ ನಂಗೆ ಅವಮಾನ ಮಾಡ್ಬಿಟ್ರು. ಅವಳನ್ನ ಸುಮ್ಮನೆ ಬಿಡಬಾರ್ದು, ಅವಳಿಗೆ ಅವಮಾನ ಆಗ್ಲೇಬೇಕು. ಬರೋ ವಾರ ಕಾಲೇಜ್ನಲ್ಲಿ ಫಂಕ್ಷನ್ ಇದೆ, ಆ ಫಂಕ್ಷನ್ ನಡಿಬಾರ್ದು. ಹಾಗೆ ಮಾಡ್ತೀನಿ. ವರ್ಷ ನಡೀತಾ ಇರೋ ಫಂಕ್ಷನ್ ಅರ್ಧದಲ್ಲೇ ನಿಂತು ಅವಮಾನ ಆಗಿ ಆ ಪೂರ್ಣಿಮಾ ಕಾಲೇಜಿಗೆ ಬರಬಾರ್ದು. ಹಾಗೆ ಮಾಡ್ತೀನಿ. ಅಸರಿ ಹೇಗೆ ಅರ್ಧದಲ್ಲೇ ನಿಲ್ಲಿಸ್ತೀಯಾ? ನೋಡ್ತಿರು, ಆ ಫಂಕ್ಷನ್ ನ ಅಲ್ಲೋಲ ಕಲ್ಲೋಲ ಮಾಡ್ಬಿಡ್ತೀನಿ. ಇನ್ನು ಬಂದೇ ಇಲ್ಲ. ಬಾಂಬ್ ಇಟ್ಕೊಂಡಿದ್ದಾನೆ. ಏನಾದ್ರೂ ಆಗ್ತಾ ಅಂದ್ರೆ ಇಲ್ಲಿರೋರೆಲ್ಲ ಚೆನ್ನಾಗಿ ಆಗೋಗ್ತಾರೆ. ವೆರಿ ಗುಡ್. ವಿದ್ಯಾರ್ಥಿನಿಯರೇ, ನಮ್ಮ ಕಾಲೇಜಿನ ವಾರ್ಷಿಕೋತ್ಸವದ ಅಂಗವಾಗಿ ನಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿನಿಯಾದ ಕುಮಾರಿ ಸೀತಾರವರು ವೇದಿಕೆ ಮೇಲೆ ಬಂದು ಹಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಏನಾಗುತ್ತೆ? ಇಲ್ಲಿರೋರೆಲ್ಲ ಚೆಲ್ಲಾಪುಲ್ಲಿ ಆಗೋಗ್ತಾರೆ ಅಷ್ಟೇ. ಅಪಾಯ ಏನೂ ಆಗಲ್ಲ ತಾನೆ? ಅಪಾಯ ಏನೂ ಆಗೋಲ್ಲ. ಅಲ್ಲಿರೋರು ಕೈಯೋ ಕಾಲು ಮುರಿಯುತ್ತೆ ಅಷ್ಟೇ. ಹಾಗಾದ್ರೆ ನನ್ನ ಇಲ್ಲೇನೂ ಆಗೋಲ್ಲ. ಆ ಕಡೆ ಆಗ್ತಾನೆ, ಸ್ಟೇಜ್ ಮೇಲೆ ಆಗ್ತಾನೆ. ಏನಿಲ್ಲ, ಸ್ಟೇಜಲ್ಲಿ ನಮ್ಮ ಅಪ್ಪ ಇದ್ದಾನೆ. ಅವಳಿಗೆ ಏನಾದ್ರೂ ಆದ್ರೆ
ಸೀತಾ, ಯಾಕೆ ಅಳ್ತಿದ್ಯಾ? ಯಾಕಮ್ಮ ಒಳಗ್ ಬಾ ನೀನು. ಯಾಕೆ ಅಳ್ತಿದ್ಯಾ? ಯಾರಾದ್ರೂ ಏನಾದ ಅಂದ್ರ? ಯಾಕೆ ಸುಧಾ? ಯಾಕಮ್ಮ? ಸುಧಾ ಸುಧಾ ನೋಡು. ಸುಧಾ ಯಾಕೆ ಅಳ್ತಿದ್ಯಾ? ಯಾಕೆಮ್ಮ ಈಗೆಲ್ಲ ಅಳಬಾರ್ದು. ಯಾಕೆ? ಏನಾಯ್ತು? ನೀನ್ ಎಷ್ಟು ಚೆನ್ನಾಗಿ ಹಾಡ್ತೀಯ ಅಕ್ಕ, ಅದನ್ನ ನೆನೆಸ್ಕೊಂಡೆ ನಂಗೆ ಅಳು ಬಂತ? ಅಯ್ಯೋ ಗಚ್ಚಿ, ನಾನ್ ಚೆನ್ನಾಗಿ ಹಾಡಿದ್ದೀನಲ್ಲ ಅಂತ ಅಳ್ತಾ ಇದೆಯಲ್ಲ. ಎಳೆ ಮಗುವಾಗಿದ್ಯಲ್ಲಮ್ಮ ನೀನು. ದೇವ್ರೇ ದೇವ್ರೆ. ಬಾ ಕೈ ಕಾಲ್ ತೊಳ್ಕೊಂಡ್ ಬಾ, ಊಟ ಮಾಡುವಂತೆ. ಅಮ್ಮ 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 ಅಮ್ಮ, ಏನಪ್ಪ? ಏನಮ್ಮ ನಾ ಬಂದಿದ್ದೀನಿ. ರಾಮ್ ರಾಮ್ ಜಯರಾಮ್ ಬರಿತಾ ಇದ್ದಿಲ್ಲ, ಊಟ ಹಾಕು ಬಾ. ಅಮ್ಮ ನಾನು ಕೇಳ್ತಾ ಇದ್ದೀನಿ, ನೀನ್ ಬರಿತಾನೆ ಇದೆಯಲ್ಲ. ಅಮ್ಮ ಊಟ ಹಾಕು ಬಾ ಅಂದೆ. ಇನ್ನೊಂದ್ 30 ಬರೆದ್ರೆ 100 ಆಗ್ಬಿಡುತ್ತೆ. ಮುಗಿಸ್ಬಿಟ್ಟು ಬೇಗ ಬರ್ತೀನಿ ಇರು. ಅದೇನೋ ಫಂಕ್ಷನ್ ಎಂದು ಊಟ ಮಾಡ್ಲಿಲ್ವಾ? ಅಲ್ಲೆಲ್ಲಮ್ಮ ಊಟ ಮಾಡ್ತೀಯಾ? ಬರೀ ಗಲಾಟೆ. ಬಾಮ್ಮ. ಹುಡುಗರ್ನ ಸುಧಾರಿಸೋದ್ರೊಳಗೆ ಸಾಕಾಗ್ಬಿಟ್ಟಿದ್ದೀನಿ. ಸರ್ 12 ಕೇಸ್ ಮೈಸೂರು, 12 ಕೇಸ್ ಮಂಗಳೂರು. ನಮಸ್ಕಾರ. ಓ ನಮಸ್ಕಾರಮ್ಮ. ಹೋದ್ ತಿಂಗಳು ಬಾಡಿಗೆ ಕೊಟ್ಟೋಗೋಣ ಅಂತ ಬಂದೆ. ಏನ್ ನನಗೆ ಅವಮಾನ ಮಾಡ್ಬೇಕು ಅಂತಿದ್ಯಾನಮ್ಮ ನೀನು? ತಪ್ಪು ತಿಳ್ಕೊಬೇಡಿ. 1ನೇ ತಾರೀಕೆ ಕೊಡಬೇಕಾಗಿತ್ತು. 10 ದಿವಸ ಲೇಟ್ ಆಗೋಯ್ತು. ಬರೋ ತಿಂಗಳಿಂದ ಕರೆಕ್ಟ್ ಆಗಿ ಕೊಟ್ಬಿಡ್ತೀನಿ. ನಿನ್ನೀಗ ಬಾಡಿಗೆ ಕೇಳಿದವ್ರು ಯಾರಮ್ಮ? ಅದೇನ್ ಮನೆ ಅದು ಆಗ್ಲಿದ್ದ ಬಚ್ಚಲ್ ಮನೆ ಇದ್ದಾಗಿದೆ. ಅದನ್ನ ಮನೆ ಅಂತ ತಿಳ್ಕೊಂಡು ಬಾಡಿಗೆ ಮೇಲೆ ಕೊಡಕ್ ಬಂದಿದೆಯಲ್ಲ, ತಗೊಳಕ್ ನನಗೇನು ಆಸೆ ಆಗುತ್ತೆ. ಹಾಗಂತೀರಾ? ಅಷ್ಟು ದೊಡ್ಡ ಮನೆಗೆ ಬರೀ 150 ತಾನೇ ನೀವು ಇಸ್ಕೊಳ್ಳೋದು. ದಯವಿಟ್ಟು ತಗೊಳ್ಳಿ. ಹೇಳ್ತಾ ಇದಾರೆ ತಗೊಳ್ಳಿ ಸರ್. ಏಯ್ ಲೆಕ್ಕ ನೋಡೋ. ಎಷ್ಟಿದಮ್ಮ? 150 ಇಲ್ಲಲ್ವೋ ಅಲ್ಲಿ ತಗೊಳ್ಳಿ. ನೋಡಿ, ಅವ್ನು ಹೇಳ್ತಾ ಇದ್ದಾನ ತಗೋಬೇಕಾಗಿದೆ ಅಷ್ಟೇ. ಬರೋ ತಿಂಗಳಿಂದ ಕರೆಕ್ಟ್ ಆಗಿ ಬಾಡಿಗೆ ಕೊಟ್ಬಿಡ್ತೀನಿ. ನೋಡಮ್ಮ, ಬರ್ತೀನಿ. ಬರೋ ತಿಂಗಳಿಂದ ಬಾಡಿಗೆನೆ ಕೊಡ್ಬೇಡ. ಯಾವ ನನ್ನ ಮಗ ಬಂತ ಕೇಳಿದ್ರು ಕೊಡ್ಬೇಡ. ನೀನ್ ಆ ಮನೇಲಿ ಇರೋದೇ ನನ್ಗೆ ಸಂತೋಷ. ಆಯ್ತು ಸರ್, ಬರ್ತೀನಿ. ಡ್ರಿಂಕ್ಸ್ ತಗೋತೀರಮ್ಮ? ಬೇಡಿ, ಥ್ಯಾಂಕ್ ಯು. ಬರ್ತೀನಿ. ಏನ್ ಸರ್ ಡ್ರಿಂಕ್ಸ್ ತಗೊಳ್ದೆ ಹೋಗ್ಬಿಟ್ರಲ್ಲ? ನನ್ನ ಮಗನೇ, 3 ತಿಂಗಳಾಗಿದೆ, ಆಗ್ಲೇ ಡ್ರಿಂಕ್ಸ್ ಕೊಡ್ತೀನ? ಇನ್ನೊಂದು 6 ತಿಂಗಳು ಹೋಗ್ಲಿ, ಆ ಮನೇಲಿ ಇರೋಳು ನನ್ನ ಮನೇಲಿ ಇರ್ತಾಳೆ. ಗುಡ್ ಮಾರ್ನಿಂಗ್. ಹಲೋ. Sit down. My dear girls, ಇವತ್ತಿನ ಪಾಠ 2ನೇ ಮಹಾಯುದ್ಧ. ಸಾವಿರದ 1939ರಲ್ಲಿ 2ನೇ ಮಹಾಯುದ್ಧ ಪ್ರಾರಂಭವಾಯಿತು. ಜರ್ಮನಿ ಹಾಗೂ ಜಪಾನ್ ಒಟ್ಟುಗೂಡಿ ಇಡೀ ಏಷ್ಯಾ ಖಂಡನ ಗೆಲ್ಲಬೇಕು ಅನ್ನೋ ಆಸೆಯಿಂದ ನಮ್ಮ ಭಾರತದ ಸಂಸ್ಥಾನವಾದ ಬರ್ಮಾವರೆಗೂ ಜಯಿಸಿತ್ತು. ಅಲೈಡ್ ಟ್ರೂಪ್ಸ್ ಬ್ರಿಟನ್, ಫ್ರಾನ್ಸ್, ರಷ್ಯಾ ಈ 3 ದೇಶಗಳು ಒಟ್ಟು ಸೇರಿ ಜರ್ಮನಿ ಹಾಗೂ ಜಪಾನ್ ಮೇಲೆ ಭಾರಿ ಯುದ್ಧನೆ ಮಾಡಿತು. 6 ವರ್ಷಗಳಿಂದ ನಡೆದ ಈ ಯುದ್ಧ ಮುಗಿಯೋ ಸೂಚನೆ ಕಂಡು ಬರಲಿಲ್ಲ. ಪ್ರಪಂಚದಲ್ಲಿ ಅಶಾಂತಿ ನೆಲೆಸಿ ಜನರಿಗೆ ಆಹಾರವಿಲ್ಲದೆ ದುಃಖದ ಮಡುವಾಗಿತ್ತು. ಇದಕ್ಕೆ ಕಾರಣ ಜಪಾನಿನ ವ್ಯಾಮೋಹ. ತನ್ನ ದೇಶವನ್ನು ವಿಸ್ತರಿಸಲೇಬೇಕೆಂಬ ಆಸೆಯಿಂದ ಅಲೈಡ್ ಟ್ರೂಪ್ಸ್ ಬ್ರಿಟನ್, ರಷ್ಯಾ, ಫ್ರಾನ್ಸ್ ಮೇಲೆ ಭಯಂಕರ ಯುದ್ಧ. ಜಪಾನ್ ಅಷ್ಟಕ್ಕೆ ನಿಲ್ಲಿಸದಿದ್ದರೆ ದೇಶದಲ್ಲಿ ನಾನಾ ಗೊಂದಲಗಳು ಏಳದೆ ದಿನೇ ದಿನೇ ಯುದ್ಧ ನಿಂತು ಪ್ರಪಂಚದಲ್ಲಿ ಶಾಂತಿ ನೆಲೆಸುತ್ತಿತ್ತು ಏನು. ಆದರೆ ದುಡುಕು ಸ್ವಭಾವದ ಜಪಾನ್ 1941ರಲ್ಲಿ ಪರ್ಲ್ ಹಾರ್ಬರ್ನ ಆಕ್ರಮಿಸಿಕೊಂಡಿತು. ಅಂದಿನ ದಿನದಲ್ಲಿ ಪರ್ಲ್ ಹಾರ್ಬರ್ ಅಮೆರಿಕಕ್ಕೆ ಸೇರಿದ್ದರಿಂದ ತನ್ನ ರಾಜ್ಯಕ್ಕೆ ಜಪಾನ್ ಕಾಲಿಟ್ಟ ಪರಿಣಾಮವಾಗಿ ರೊಚ್ಚಿಗೆದ್ದ ಅಮೆರಿಕ ಆ ದಿನದ ಮಹಾವಿಜ್ಞಾನಿ ಐನ್ಸ್ಟೈನ್ ಕಂಡು ಹಿಡಿದಿದ್ದ ಆಟಂ ಬಾಂಬ್ ಅನ್ನು ಹಿರೋಶಿಮಾ ಹಾಗೂ ನಾಗಾಸಾಕಿ ರಾಜ್ಯಗಳ ಮೇಲೆ ಪ್ರಯೋಗಿಸೇ ಬಿಟ್ಟಿತು.
ಅಶಾಂತಿ ಆಹಾರ ದಾಹದಿಂದ ಬೇಯುತ್ತಿದ್ದ ಜನರಿಗೆ ಬೆಂಕಿಯ ಬುಗ್ಗೆಯಲ್ಲಿ ಎಸೆದಂತಾಯಿತು. ರಕ್ತಪಾತದಿಂದ ಲಕ್ಷಾಂತರ ಜನ ಸಾವಿಗೀಡಾಗಿ ಪ್ರಕೃತಿ ಸೌಂದರ್ಯದಿಂದ ತುಂಬಿದ್ದ ಹಿರೋಶಿಮಾ ನಾಗಾಸಾಕಿ ಸ್ಮಶಾನವಾಗಿ ಹುಲ್ಲು ಮೊಳಕೆ ಸಹ ಬಾರದ ಬರಡು ಭೂಮಿಯಾಗಿದೆ. ಯಾಕೆ? ಕ್ರೋಧ, ದ್ವೇಷ, ಸ್ವಾರ್ಥದಿಂದ. ಮೈ ಡಿಯರ್ ಗರ್ಲ್ಸ್, ನಮ್ಮ ದೇಶದ ಭವಿಷ್ಯವಾಗಿರೋ ನೀವು ಶಾಂತಿ, ಶ್ರದ್ಧೆ, ಭಕ್ತಿ ಕಲಿತು ನಮ್ಮ ಕಾಲೇಜಿನ ಜೀವನಾಡಿಗಳಾದರೆ ಸಾಕು. ದಟ್ಸ್ ಮೈ ವಿಶ್. ಎಕ್ಸ್ಕ್ಯೂಸ್ ಮೀ ಸರ್. ಸರ್, ನೀವು ಪಾಠ ಮಾಡುವಾಗ ನನ್ನ ಉದ್ದೇಶಿಸಿ ತಾನೇ ಪಾಠ ಮಾಡಿದ್ರಿ? ಅಷ್ಟಾದ್ರೂ ತಿಳುವಳಿಕೆ ಇದೆಯಲ್ಲ. ಈಗ ಇಲ್ಲಿಗೆ ಬಂದಿದ್ದು? ಸರ್, ನೆನ್ನೆ ನೀನು ಮಾಡಿದ ತಪ್ಪಿಗೆ ಪ್ರಿನ್ಸಿಪಾಲ್ಗೆ ಹೇಳಿ ನಿನ್ನ ಕಾಲೇಜಿಂದ ಡಿಬಾರ್ ಮಾಡಿಸಬಹುದಾಗಿತ್ತು, ಅಥವಾ ಪೊಲೀಸ್ ಕಂಪ್ಲೇಂಟ್ ಮಾಡಿ ನಿನಗೆ ಶಿಕ್ಷೆ ಕೊಡಿಸಬಹುದಾಗಿತ್ತು. ಯಾಕೆ ಹಾಗೆ ಮಾಡ್ಲಿಲ್ಲ ಗೊತ್ತಾ? ಅದನ್ನೇ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹೇಳಿ ಸರ್, ಯಾಕೆ ಹಾಗೆ ಮಾಡ್ಲಿಲ್ಲ? ಹೆಣ್ಣು ಹುಡುಗಿಯನ್ನು ಕನಿಕರದಿಂದನಾ? ಹೇಳಿ ಸರ್, ಯಾಕೆ ಹಾಗೆ ಮಾಡ್ಲಿಲ್ಲ? ಮಿಸ್ ಸುಧಾ, ನೀನು ಈ ಕಾಲೇಜ್ನಲ್ಲಿ ಒಳ್ಳೆ ಬ್ಯಾಸ್ಕೆಟ್ ಬಾಲ್ ಪ್ಲೇಯರ್ ಅನ್ನೋ ಒಂದೇ ಒಂದು ಕಾರಣದಿಂದ ನಿನ್ನ ಕ್ಷಮಿಸಬೇಕಾಯ್ತು. ನೋಡಿ ಮಿಸ್ ಸುಧಾ, ನಾನು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್. ಹಿಂದೆ ಕೆಲವು ಕಾಲೇಜ್ನಲ್ಲಿ ಸ್ಪೋರ್ಟ್ಸ್ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ನನ್ನ ಕಾಲೇಜ್ ಡೇಸ್ ನಲ್ಲಿ ನಮ್ಮ ಟೀಮ್ಗೆ ನಾನೇ ಕ್ಯಾಪ್ಟನ್. ಬ್ಯಾಸ್ಕೆಟ್ ಬಾಲ್ ಅಲ್ಲಾಗ್ಲಿ, ಫುಟ್ಬಾಲ್ ಅಲ್ಲಾಗ್ಲಿ, ಟೆನ್ನಿಸ್ ನಲ್ಲಾಗ್ಲಿ ನಮ್ಮನ್ನು ಯಾರು ಸೋಲ್ಸಕ್ ಆಗ್ತಿರಲಿಲ್ಲ. ಅಷ್ಟು ಚೆನ್ನಾಗಿ ಆಟ ಆಡ್ತಿದ್ವಿ. ಈ ಪುಡ್ಡಾಟಿಕೆ ಬಿಟ್ಟು ನಿನ್ ಪಾಠದ ಕಡೆ ಹಾಗೂ ನಿನ್ನ ಗೇಮ್ಸ್ ಕಡೆ ಗಮನ ಇಟ್ರೆ ನಿನ್ಗೂ ಒಳ್ಳೆ ಹೆಸರು ಬರುತ್ತೆ, ನಮ್ ಕಾಲೇಜ್ಗೂ ಒಳ್ಳೆ ಹೆಸರು ಬರುತ್ತೆ. ಅಂದ್ರೆ ನಮ್ ಕಾಲೇಜ್ ಒಳ್ಳೆ ಹೆಸರು ಬರ್ಬೇಕು ಅಂದ್ರೆ ನನ್ ಪ್ರಯತ್ನನೇ ಬೇಕು, ಇಲ್ದಿದ್ರೆ ಕಾಲೇಜ್ ಹೆಸರೇ ಕ್ಲೋಸ್. ಇದು ಅಹಂಕಾರದ ಮಾತು. ಯಾಕೆ ಸರ್ ಹಾಗಂತೀರಾ? ನಾವೆಲ್ಲ ಯಂಗ್ಸ್ಟರ್ಸ್, ನಾವ್ ಹೋಗೋ ಫಾಸ್ಟ್ ನಲ್ಲಿ ಆಕ್ಟಿವ್ ಆಗಿ ಮಾತಾಡಿದ್ರೆ ಅಹಂಕಾರ ಅಂತೀರಾ? ನಮ್ ಇಷ್ಟದ ಪ್ರಕಾರ ಲೈಫ್ ನ ಎಂಜಾಯ್ ಮಾಡಿ ಸಂತೋಷವಾಗಿರೋಣ ಅಂದ್ರೆ ದಬ್ಬಾಳಿಕೆ ನಡೆಸ್ತೀರಾ? ನೋಡಿ ಸರ್, ನೀವ್ ಹ್ಯಾಕ್ ತಿಳ್ಕೊಂಡ್ರು ಐ ಡೋಂಟ್ ಮೈಂಡ್. ನನ್ನಿಂದ ನಿಮ್ಗೆ ಏನಾಗ್ಬೇಕು ಅಷ್ಟ್ ಹೇಳಿ. ಹೇಳೋದೇನೂ ಇಲ್ಲ. ನಿನ್ ಕೈಲಿ ಈ ಕೆಲಸ ಸಾಧ್ಯ ಇಲ್ಲ. ಯಾಕಾಗಲ್ಲ ಸರ್? ಐ ಡೋಂಟ್ ಲೈಕ್ ಟು ಎಕ್ಸ್ಪ್ಲೈನ್ ದ ಮ್ಯಾಟರ್ ಟು ಯು. ಯಾಕೆಂದ್ರೆ ನಿನಗೆ ತಾಳ್ಮೆ ಅನ್ನೋದೇ ಇಲ್ವಲ್ಲ. ನೋಡಿ ಸರ್, ಸಸ್ಪೆನ್ಸ್ ನಲ್ಲಿ ಇಡದೆ ನೀವು ಹೇಳಿ, ಆ ಕೆಲಸ ಖಂಡಿತ ಮಾಡ್ತೀನಿ. ಓಕೆ, ಆದ್ರೆ ನಾನು ಹೇಳೋ ಕೆಲಸ ನಿನ್ ಕೈಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ? ನನ್ ಪ್ರಾಣ ಹೋದ್ರು ಸರಿ, ಮನುಷ್ಯ ಸಾಧಿಸ್ತಾ ಇದ್ದಿದ್ ಯಾವುದೂ ಇಲ್ಲ. ಗುಡ್, ವೆರಿ ಗುಡ್. ನೋಡಿ ಮಿಸ್ ಸುಧಾ, ಇದು ನಿನ್ಗೊಂದು ಚಾಲೆಂಜ್. ಮೈಸೂರು ವೆಸ್ಲಿ ವುಮೆನ್ಸ್ ಕಾಲೇಜ್ ನಲ್ಲಿ ಬ್ಯಾಸ್ಕೆಟ್ ಬಾಲ್ ಟೀಮ್ ಇದೆ. ಅವ್ರನ್ನ ಇದುವರೆಗೂ ಕರ್ನಾಟಕದಲ್ಲಿ ಯಾರು ಸೋಲಿಸಲೇ ಇಲ್ಲ. ಯಾಕೆಂದ್ರೆ ದೇ ಆರ್ ಬೀಯಿಂಗ್ ಕೋಚ್ಡ್ ಬೈ ಮೀ. ನನ್ನಿಂದ ಕಲ್ತವ್ರು. ನೀನು ನಿನ್ ಟೀಮು ಅವ್ರ ಮೇಲೆ ಗೆಲ್ತೀವಿ ಅನ್ನೋ ಭರವಸೆ ನಾನು ಕೊಟ್ರೆ ಮ್ಯಾಚ್ ಬೇಕಾದ್ರೆ ಏರ್ಪಾಡು ಮಾಡ್ತೀನಿ. ನಾವು ರೆಡಿ ಸರ್. ಯಾಕೆ ಸರ್ ನಗ್ತಾ ಇದ್ದೀರಾ? ನೀನು ವೆಸ್ಲಿ ಕಾಲೇಜ್ ಬಗ್ಗೆ ತಿಳ್ಕೊಂಡಿದ್ರೆ ಈ ಮಾತು ಇಷ್ಟು ಸುಲಭವಾಗಿ ಬರ್ತಿರಲ್ಲ. ನಿನಗೆ ಧೈರ್ಯ ಇದೆ, ಆದ್ರೆ ಮ್ಯಾಚ್ ಅಲ್ಲಿ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಸರ್, ನಾವ್ ವಿನ್ ಮಾಡೇ ಮಾಡ್ತೀವಿ. ಹಾವುಗೂ ಮುಂಗ್ಸಿಗೂ ಜಗಳ ಆದ್ರೆ ಮುಂಗ್ಸಿನೇ ಗೆಲ್ಲೋದು. ಹಾವೇ ವೆಸ್ಲಿ ಕಾಲೇಜು, ಮುಂಗ್ಸಿನೇ ನಾವು ಅಂತ ತಿಳ್ಕೊಂಡ್ರೆ? ಓಕೆ, ನೋಡೋಣ ನೋಡೋಣ ಸರ್.